ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಭೀಮನ ಅಮಾವಾಸ್ಯೆ ಎಂದರೆ ಕೇವಲ ಅಮಾವಾಸ್ಯೆ ದಿನ ಪೂಜೆ ಮಾಡುವ ಹಬ್ಬವೇ, ಅಥವಾ ಇದರಿಂದ ನಮ್ಮ ಹಿರಿಯರು ಕೊಟ್ಟಿರುವ ವಿಶೇಷ ಜೀವನ ಸಂದೇಶವಿದೆಯೇ? ಗಂಡನ ಆಯುಷ್ಯಕ್ಕಾಗಿ ಮಹಿಳೆಯರು ಈ ವ್ರತವನ್ನು ಆಚರಣೆ ಮಾಡುತ್ತಾರೆ. ಇದರ ನಿಜವಾದ ವಿಶೇಷತೆ ಏನು, ಯಾವ ರೀತಿ ಆಚರಣೆ ಮಾಡಬೇಕು, ಏನು ಮಾಡಬಾರದು, ಏನು ಮಾಡಬೇಕು, ಈ ವಿಡಿಯೋದಲ್ಲಿ ಸರಳವಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ವೀಕ್ಷಕರೇ, ಭೀಮನ ಅಮಾವಾಸ್ಯೆ ಎಂದರೆ ಶ್ರಾವಣ ಮಾಸದ ಅಮಾವಾಸ್ಯೆಯನ್ನು, ಅಂದ್ರೆ ಆಷಾಢದ ನಂತರ ಶ್ರಾವಣ ಮಾಸ ಪ್ರಾರಂಭದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡುವಂತಹ ಪದ್ಧತಿ ರೂಢಿಯಲ್ಲಿದೆ. ಇದು 2026 ಆಗಸ್ಟ್ 12ನೇ ತಾರೀಕು ಈ ಒಂದು ಅಮಾವಾಸ್ಯೆ ಮಧ್ಯರಾತ್ರಿ 1:55 ಅಂದರೆ ಬುಧವಾರ ಬೆಳಗಿನ ಜಾವಕ್ಕೆ ಲೆಕ್ಕಕ್ಕೆ ತಗೋತೀರಿ. ಅಂದ್ರೆ ಬುಧವಾರ ಬೆಳಿಗ್ಗೆ 1:55 ಬುಧವಾರ ರಾತ್ರಿ 11:05 ಈ ಒಂದು ಶ್ರಾವಣ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಇರುತ್ತದೆ. ಈ ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ವಿಧಿವಿಧಾನಗಳು ಆಚರಣೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಭೀಮನ ಅಮಾವಾಸ್ಯೆಯನ್ನ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಅನ್ನೋದು ನೋಡ್ತಾ ಹೋಗೋಣ. ವೀಕ್ಷಕರು, 2026ನೇ ಭೀಮನ ಅಮಾವಾಸ್ಯೆ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ 2 ನಕ್ಷತ್ರಗಳಲ್ಲಿ ಪ್ರಾರಂಭ ಆಗಿದೆ. ನಾವು ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕಪ್ಪ ಅಂದ್ರೆ ಬೆಳಿಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಿ 5 ಗಂಟೆಯಿಂದ 6:10 ಆಚರಣೆ ಮಾಡ್ತಕ್ಕಂಥದ್ದು ಶುಭ ಸಮಯ ಬ್ರಾಹ್ಮಣ ಮುಹೂರ್ತದಲ್ಲಿ. ಆ ಸಮಯದಲ್ಲಿ ಆಗಿಲ್ಲ ಅಂತ ಹೇಳಿದವರು ಬೆಳಿಗ್ಗೆ 10:40 11:30 ಈ ವ್ರತ ಪೂಜೆಯನ್ನು ಆಚರಣೆ ಮಾಡಬಹುದು. ಅದೇ ರೀತಿ ಸಂಜೆ ಏನಾದ್ರೂ ಆಚರಣೆ ಮಾಡೋರಾದ್ರೆ ಸಂಜೆ 5:10 ಸಂಜೆ 6:35 ಅಂದ್ರೆ ಸೂರ್ಯ ಅಸ್ತಾಗೋದಕ್ಕಿಂತ ಮುಂಚಿತವಾಗಿ ಈ ಒಂದು ಭೀಮನ ಅಮಾವಾಸ್ಯೆಯ ವ್ರತಾಚರಣೆ ಪೂಜೆ ಮಾಡಿದ್ದಾದ್ರೆ ಅನುಕೂಲ ಆಗುತ್ತೆ. ಸೂರ್ಯ ಅಸ್ತ ಆದ ನಂತರ ಈ ಒಂದು ಆಚರಣೆ ಮಾಡ್ತಕ್ಕಂಥದ್ದು ನಿಷಿದ್ಧ. ಕಾರಣ ಸೂರ್ಯಗ್ರಹಣ ರಾತ್ರಿ 9 ಗಂಟೆ ನಂತರ ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ, ಬೇರೆ ದೇಶದಲ್ಲಿ ಗೋಚರಿಸುತ್ತೆ. ಬೇರೆ ದೇಶಗಳಾದ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಉತ್ತರ ರಷ್ಯಾ, ಸ್ಪೇನ್ ದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರಿಸುತ್ತೆ. ಹಾಗಾಗಿ ನಾವು 6:35 ನಾವು ಏನ್ ವ್ರತ ಪೂಜೆ ಆಚರಣೆ ಮಾಡ್ತೀರೋ ಅದ್ರೊಳಗಡೆ ಮಾಡ್ಕೊಂಡ್ರೆ ಉತ್ತಮ. ಇನ್ನು ನಿಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಆಚರಣೆ ಮಾಡ್ಬೇಕಂತ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಈ ಒಂದು ಆಚರಣೆಯನ್ನ ಹೆಣ್ಮಕ್ಳು ತುಂಬಾ ಅದ್ಭುತವಾಗಿ ನಿಯಮ ನಿಷ್ಠೆಯಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಆಚರಣೆ ಮಾಡ್ಬೇಕಂತ. ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿದ್ದು ಸ್ನಾನ ಮಾಡಿ ದೇವರ ಪೂಜೆ, ದೇವರ ದೀಪವನ್ನ ಬೆಳಗಿಸಿ ಭೀಮೇಶ್ವರ ಅಥವಾ ಶಿವನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು. ಶಿವನ ಆರಾಧನೆಯನ್ನ ಮಾಡಿ ನಮ್ಮ ಪಾರಂಪರಿಕವಾಗಿ ಬಂದಿರತಕ್ಕಂತ ವ್ರತಾಚರಣೆ ಮಾಡ್ರಿ. ನಿಮ್ಮ ಕುಟುಂಬದವರಿಗೆ ಅಥವಾ ವಿಶೇಷವಾಗಿ ಗಂಡನಿಗೆ ಪ್ರಿಯ ಇರತಕ್ಕಂತ ಸಿಹಿ ಪದಾರ್ಥಗಳನ್ನ ನೈವೇದ್ಯಕ್ಕೆ ಮಾಡಿ ಮೊದಲು ಶಿವನಿಗೆ ಆರಾಧನೆ ನೈವೇದ್ಯನ ಮಾಡಿ ನಂತರ ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ನಂತರ ಗಂಡನಿಗೆ ಪಾದ ಪೂಜೆಯನ್ನ ಮಾಡಿ. ಸರ್ವೇಸಾಮಾನ್ಯ ಎಲ್ಲ ಹೆಣ್ಮಕ್ಳು ಗೊತ್ತೇ ಇದೆ ಯಾವ ರೀತಿ ಮಾಡೋದಂತ. ಇದರ ಒಳಾರ್ಥ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಕುಟುಂಬದ ಒಗ್ಗಟ್ಟು, ದಾಂಪತ್ಯದ ಗೌರವ, ಪರಸ್ಪರ ಕಾಳಜಿ, ಪ್ರೀತಿ, ಅನ್ಯೋನ್ಯ ಸಂಬಂಧ ಮತ್ತೆ ಹಿರಿಯರ ಸಂಪ್ರದಾಯ ಮತ್ತು ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯದಂತೆ ಆಚರಣೆ ಮಾಡ್ತಕ್ಕಂಥ ರೂಢಿಯಲ್ಲಿದೆ. ನಮ್ಮ ಧರ್ಮದ ಪರಂಪರೆಯನ್ನ ಸಂಪ್ರದಾಯಗಳನ್ನ ಆಚರಣೆ ಮಾಡ್ಕೊಂಡು ಹೋಗ್ತಾ ಇರೋಣ. ಇದರ ಒಳಾರ್ಥ ವೈಜ್ಞಾನಿಕವಾಗಿಯೂ ಮಿಗಿಲಾದಿದ್ದು ಸಂತಸದ ವಾತಾವರಣ ಸದಾಕಾಲ ನಿಮ್ಮ ಮನೆಗಳಲ್ಲಿರಲಿ ಅಂತ ಆಶಿಸುತ್ತಾ, ಇದು ಈ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಸದಾಕಾಲ ಗಂಡ ಹೆಂಡತಿ ಕುಟುಂಬದ ಪರಸ್ಪರ ಗೌರವ ಹೊಂದಾಣಿಕೆಯಿಂದ ಕೂಡಿರ್ಲಿ ಅಂತೇಳಿ ಆಶಿಸುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.